ಶಿ- ನಮಸ್ಕಾರ ಶಿಕ್ಷಕ ಆಕಾಂಕ್ಷಿ ಬಂಧುಗಳಿಗೆ. ನಾನು ಹಿಂದಿನ ವಿಡಿಯೋದಲ್ಲಿ ಜಿಪಿಟಿ ಎಲ್ಲಾ ಡಿಸ್ಟಿಕ್ ಅದ್ದು ಕ್ಯಾಟಗರಿ ವೈಸ್ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಈ ವಿಡಿಯೋದಲ್ಲಿ ಹೈಸ್ಕೂಲ್ ಟೀಚರ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಬೆಳಗಾವಿ ವಿಭಾಗವನ್ನ ನೋಡೋದಾದ್ರೆ ಇಲ್ಲಿ ನಿಮಗೆ 6 ಸಬ್ಜೆಕ್ಟ್ಗಳು ಬರುತ್ತೆ. ಒಂದು ಕನ್ನಡ ಭಾಷೆ 192 ಪೋಸ್ಟ್ಗಳು, ಆಂಗ್ಲ ಭಾಷೆ 205, ಕಲಾ ಶಿಕ್ಷಕರು ಕನ್ನಡ ಮಾಧ್ಯಮ 90, ಕಲಾ ಶಿಕ್ಷಕರು ಆಂಗ್ಲ ಮಾಧ್ಯಮ 134, ಜೀವ ವಿಜ್ಞಾನ ಸಿಬಿಜೆಡ್ ಕ್ಯಾಂಡಿಡೇಟ್ ದವರಿಗೆ ಬಯಾಲಜಿಕಲ್ ಸೈನ್ಸ್ ಅಂತ ಕರಿತೀವಿ, ಇದು ಕನ್ನಡ ಮಾಧ್ಯಮ 75 ಪೋಸ್ಟ್ಗಳು ಇರೋದು, ಮತ್ತೆ ಆಂಗ್ಲ ಮಾಧ್ಯಮ 91 ಪೋಸ್ಟ್ ಇರೋದು. ಅದರ ಜೊತೆಗೆ ದೈಹಿಕ ಶಿಕ್ಷಕರು ಗ್ರೇಡ್ 1 44 ಪೋಸ್ಟ್ಗಳಿದೆ. ಈ ಎಲ್ಲಾ ಹುದ್ದೆಗಳನ್ನ ಬೆಳಗಾವಿ ವಿಭಾಗದಲ್ಲಿ ಬರುವಂತಹ ಈ ಒಂದು ಒಟ್ಟಾರೆ 9 ಜಿಲ್ಲೆಗಳಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಹಂಚಿಕೆ ಮಾಡಿದ್ದಾರೆ. ಈಗ ಜಿಲ್ಲಾವಾರು ನೋಡೋದಾದ್ರೆ ಈಗ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ನಾವು ನೋಡೋದಾದ್ರೆ ಕನ್ನಡ 25 ಪೋಸ್ಟ್ಗಳು, ಆಂಗ್ಲ ಭಾಷೆ 19, ಚಿಕ್ಕೋಡಿಗೆ 31 ಮತ್ತೆ ಇಂಗ್ಲಿಷ್ 32, ಬಾಗಲಕೋಟೆಗೆ ಕನ್ನಡ 23, ಇಂಗ್ಲಿಷ್ 29, ವಿಜಯಪುರ ಕನ್ನಡ 20, ಇಂಗ್ಲಿಷ್ 26, ಧಾರವಾಡ 21, 17, ಗದಗ 20, 20, ಹಾವೇರಿ 25, ಇಂಗ್ಲಿಷ್ 25, ಉತ್ತರ ಕನ್ನಡ 6 ಮತ್ತೆ ಇಂಗ್ಲಿಷ್ 12, ಉತ್ತರ ಕನ್ನಡ ಶಿರ್ಸಿ ಶೈಕ್ಷಣಿಕ ಜಿಲ್ಲೆ 21, 25. ನೆಕ್ಸ್ಟ್ ಆರ್ಟ್ಸ್ ಸಬ್ಜೆಕ್ಟ್ ನವರಿಗೆ ನೋಡೋದಾದ್ರೆ ಅಂದ್ರೆ ಸೋಷಿಯಲ್ ಸೈನ್ಸ್ ಬೋಧಿಸುವಂತಹ ಒಂದು ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮ ಮತ್ತೆ ಆಂಗ್ಲ ಮಾಧ್ಯಮ ಅಂತ ಇಲ್ಲಿ 2 ಪೋಸ್ಟ್ ಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಕರೆಕ್ಟ್ ಆಗಿ ಗಮನದಲ್ಲಿ ಇಟ್ಟುಕೊಂಡು ನೋಡ್ಲೇಬೇಕಾಗತ್ತೆ. ಇವನ್ ಜೀವ ವಿಜ್ಞಾನ ಸಿಬಿಜೆಡ್ ಕ್ಯಾಂಡಿಡೇಟ್ಸ್ ಅವರಿಗೂ ಸಹಿತ ಕನ್ನಡ ಮಾಧ್ಯಮ ಮತ್ತೆ ಆಂಗ್ಲ ಮಾಧ್ಯಮ ಅಂತ ಬೇರೆ ಬೇರೆ ಹುದ್ದೆಗಳನ್ನ ಪ್ರಕಟಿಸಿದ್ದಾರೆ. ಅದೇ ರೀತಿ ದೈಹಿಕ ಶಿಕ್ಷಕರು ಗ್ರೇಡ್ 1, ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಿ, ಯಾವ ಡಿಸ್ಟಿಕ್ ಅಲ್ಲಿ ಬರ್ತೀರಿ ಎಲ್ಲವನ್ನು ಕೂಡ ನೋಡಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಈ ಎಲ್ಲಾ ಜಿಲ್ಲೆಗಳದ್ದು ಕ್ಯಾಟಗರಿ ವೈಸ್ ಇನ್ಫಾರ್ಮೇಶನ್ ಕೂಡ ಸಿಗತ್ತೆ. ವಿಡಿಯೋ ಬಹಳ ಲಾಂಗ್ ಆಗಿರೋದ್ರಿಂದ ನೀವು PDF ಅನ್ನ ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗತ್ತೆ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಕನ್ನಡ 25 ಯಾವ ರೀತಿ ಕ್ಯಾಟಗರಿ ವೈಸ್ ಹೊಡೆದಿದ್ದಾರೆ, ಇಂಗ್ಲಿಷ್ 19 ಪೋಸ್ಟ್ ಗಳನ್ನ ಯಾವ ರೀತಿ ಹೊಡೆದಿದ್ದಾರೆ, ಕಲಾ ಕನ್ನಡ ಮಾಧ್ಯಮ 10, ಕಲಾ ಇಂಗ್ಲಿಷ್ ಮಾಧ್ಯಮ 15 ಪೋಸ್ಟ್ ಗಳನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಅದೇ ರೀತಿ ಜೀವ ವಿಜ್ಞಾನ ಕನ್ನಡ ಮಾಧ್ಯಮ 9, ಇಂಗ್ಲಿಷು 11 ಪೋಸ್ಟ್ ಗಳನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅದನ್ನ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಸೊ ಮೊದಲನೆಯದಾಗಿ ಯಾವ್ದಿದೆ ಅಂತಂದ್ರೆ ಕನ್ನಡ ಭಾಷೆ, ಅದು ಯಾವುದು ಬೆಳಗಾವಿ ಜಿಲ್ಲೆಯಲ್ಲಿ. ಸೊ ಟೋಟಲಿ ಎಷ್ಟು 25 ಹುದ್ದೆಗಳು. ಇದರಲ್ಲಿ ನೋಡಿ GM ಅದರ್ಸ್ 2, GM ಮಹಿಳೆ 5, ಗ್ರಾಮೀಣ 4, ಮಾಜಿ ಸೈನಿಕ 1, ಅಂಗವಿಕಲ ಕ್ಯಾಂಡಿಡೇಟ್ 1 ಇದೆ. ಸೊ ಇಲ್ಲಿ ಪರಿಶಿಷ್ಟ ಜಾತಿ ಎ ಗ್ರೂಪ್ ಒಂದಿದೆ, ಪರಿಶಿಷ್ಟ ಜಾತಿ ಬಿ ಗ್ರೂಪ್ ಒಂದಿದೆ, ಪರಿಶಿಷ್ಟ ಜಾತಿ ಸಿ ಒಂದಿದೆ, ಪರಿಶಿಷ್ಟ ಪಂಗಡ 1, ಕ್ಯಾಟಗರಿ 1, 2A ಇತರೆ 1, ಮಹಿಳೆ 1 ಮತ್ತೆ ಗ್ರಾಮೀಣ 1, ಟೋಟಲಿ 4 ಪೋಸ್ಟ್ ಗಳಿದಾವೆ. ಸೊ ಹಾಗಾಗಿ ನಂತರ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ನೋಡಿದಾದ್ರೆ ನೋಡಿ, ಇದು ಬೆಳಗಾವಿ ಜಿಲ್ಲೆ ಇಂಗ್ಲಿಷ್ ಆಂಗ್ಲ ಭಾಷೆ ಅಂತ ಇದೆ. ಸೊ ಇದು ಒಟ್ಟು ಪ್ರಕಟಿತ ಹುದ್ದೆಗಳು. ಬ್ಯಾಕ್ಲಾಗ್ ಹುದ್ದೆಗಳು ಯಾವುದು ಉಳಿದೇ ಇಲ್ಲ. ಬ್ಯಾಕ್ಲಾಗ್ ಹುದ್ದೆಗಳು ಉಳಿದಿದಾವ ಅಂತಂದ್ರೆ ನೀವು SC ST ಕ್ಯಾಂಡಿಡೇಟ್ಸ್ ಗಳಿಗೆ ಪೋಸ್ಟ್ ಗಳು ಸಿಗ್ತವೆ, ಪ್ಲಸ್ ಅಲ್ಲಿ ನಮಗೆ ರಿಸರ್ವೇಶನ್ ಕ್ಯಾಟಗರಿ ನಾವು ಬರ್ತೀವಿ ಅಂತ ನೀವು ಅನ್ಕೋಬಹುದು. ಬಟ್ ಆದ್ರೆ ಇಲ್ಲಿ ಆ ರೀತಿ ಇಲ್ಲ. GM 2, GM ಮಹಿಳೆ 3, GM ಗ್ರಾಮೀಣ 3, ಮಾಜಿ ಸೈನಿಕ 1, ಅಂಗವಿಕಲ 1 ಇದೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ A B C ಇದು ಕೂಡ ಒಂದಿದೆ. ಇದನ್ನ ನೀವು PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ದಯವಿಟ್ಟು PDF ಡೌನ್ಲೋಡ್ ಮಾಡ್ಕೊಂಡು ನೀವು ಚೆನ್ನಾಗಿ ಓದಿದ್ರಂದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಇದು ಬೆಳಗಾವಿ ಜಿಲ್ಲೆ ಕಲಾ ಕನ್ನಡ ಮಾಧ್ಯಮ 10 ಪೋಸ್ಟ್ಗಳಿದೆ. 10 ಪೋಸ್ಟ್ ಇರೋದು. ಅದು ಸಾಮಾನ್ಯ 1, ಪರಿಶಿಷ್ಟ ಜಾತಿ 1, ಸಾಮಾನ್ಯ ಮಹಿಳೆಯರು 2, ಗ್ರಾಮೀಣ 1, ಅಂಗವಿಕಲ 1 ಇದೆ. ನೆಕ್ಸ್ಟ್ ಇಲ್ಲಿ ಪರಿಶಿಷ್ಟ ಪಂಗಡ ST 1 ಇದೆ ನೋಡಿ, 2A ಅದರ್ಸ್ 1, 2A ಮಹಿಳೆ 1. ಸೊ ನೆಕ್ಸ್ಟ್ ಕಲಾ ಆಂಗ್ಲ ಮಾಧ್ಯಮ ಬೆಳಗಾವಿ ಜಿಲ್ಲೆ ಪ್ರಕಟಿತ ಹುದ್ದೆಗಳು 15. ಸೊ ಇಲ್ಲಿ ಸಾಮಾನ್ಯ 2, ಮಹಿಳೆ 2, ಗ್ರಾಮೀಣ 2, ಮಾಜಿ ಸೈನಿಕ ಯಾವುದು ಇಲ್ಲ, ಅಂಗವಿಕಲ 1 ಇದೆ. ಹೆಚ್ಚು ಪೋಸ್ಟ್ ಗಳನ್ನ ನಾವು ಇಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡುವ ಹಾಗೇನೆ ಇಲ್ಲ. ಜೀವ ವಿಜ್ಞಾನ ಕನ್ನಡ ಮಾಧ್ಯಮ ನೋಡಿ, ಇಲ್ಲಿ ಬೆಳಗಾವಿ ಜಿಲ್ಲೆಗೆ 9 ಪೋಸ್ಟ್ ಗಳಿರೋದು. ಅದು ಅದರ್ಸ್ 1, ಮಹಿಳೆ 1, ಗ್ರಾಮೀಣ 1, ಈ ರೀತಿಯಾಗಿ 2A 1 ಇದೆ, ಮಹಿಳೆ 1 ಇದೆ, 2A ಮಹಿಳೆ. ನೆಕ್ಸ್ಟ್ 2B 1 ಅದರ್ಸ್, 3B ಅದರ್ಸ್ 1. ಜೀವ ವಿಜ್ಞಾನ ಆಂಗ್ಲ ಮಾಧ್ಯಮ ಬೆಳಗಾವಿ ಜಿಲ್ಲೆಗೆ ಸೊ ಟೋಟಲಿ ಪ್ರಕಟಿತ ಹುದ್ದೆಗಳು 11. ಇಲ್ಲಿ ಅದರ್ಸ್ 1, ಮಹಿಳೆ 2, ಗ್ರಾಮೀಣ 1, ಅಂಗವಿಕಲ 1 ಇದೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಅದರ್ಸ್ 1 ಅಂದ್ರೆ A B C ಯಾವುದೇ ಗ್ರೂಪ್ ಅಲ್ಲಿ
ಯಾರು ಹೆಚ್ಚು ಮಾರ್ಕ್ಸ್ ತಗೊಂಡಿರ್ತಾರೋ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅದರ್ಸ್ ಅಂತ ಕನ್ಸಿಡರ್ ಮಾಡಿ ಈ ಪೋಸ್ಟ್ ಗಳನ್ನ ಅವ್ರಿಗೆ ಹಂಚಿಕೆ ಮಾಡ್ತಾರೆ. ಸೊ ಇಲ್ಲಿ ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಯಾರು ಬೇಕಾದವ್ರು ಏನ್ ಮಾಡ್ಬೋದು ಅಂದ್ರೆ ಫೈಟ್ ಮಾಡಬಹುದು, ಅಂದ್ರೆ ಕಾಂಪೀಟ್ ಮಾಡಬಹುದು ಅಂತ ಅರ್ಥ. ನಂತರ ಕನ್ನಡ ಭಾಷೆ ಯಾವ್ದಂತಂದ್ರೆ ಇಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ 31 ಹುದ್ದೆಗಳಿದೆ ನೋಡಿ ಇಲ್ಲಿ. ಇತರೆ 2, ಮಹಿಳೆ 6, ಗ್ರಾಮೀಣ ಸಾಮಾನ್ಯ 4 ಇದೆ, ಮಾಜಿ ಸೈನಿಕ 1 ಇದೆ, ಕನ್ನಡ ಮಾಧ್ಯಮ 1 ಇದೆ, ಅಂಗವಿಕಲ ಒಂದೇ ಒಂದು ಪೋಸ್ಟ್ ಇದೆ. ಸೊ ಟೋಟಲಿ GM ದವರಿಗೆ 15 ಪೋಸ್ಟ್, ಇನ್ನು 15 ಪೋಸ್ಟ್ ರಿಸರ್ವೇಶನ್ ಕ್ಯಾಟಗರಿದವರಿಗೆ ಬರುತ್ತೆ. ಸೊ ಇಲ್ಲಿ ಪರಿಶಿಷ್ಟ ಜಾತಿ ಎ ಗ್ರೂಪ್ 1, ಅದರ್ಸ್ ಮಹಿಳೆ 1, ಪರಿಶಿಷ್ಟ ಜಾತಿ B 1, ಪರಿಶಿಷ್ಟ ಜಾತಿ C 1, ಪರಿಶಿಷ್ಟ ಪಂಗಡ 1. ಸೊ ನೀವು ಈ ರೀತಿಯಾಗಿ ಏನ್ ಮಾಡ್ಬೇಕಂತಂದ್ರೆ ಕಂಪ್ಲೀಟ್ ಆಗಿರುವಂತದ್ದನ್ನ ನೋಡ್ಕೊಂಡು ನೀವು ಚೆನ್ನಾಗಿ ಅದನ್ನ ಅರ್ಥ ಮಾಡಿಕೊಂಡು ಅಪ್ಲಿಕೇಶನ್ ಅನ್ನು ಹಾಕುವಾಗ ಗಮನದಲ್ಲಿ ಇಂಗ್ಲಿಷ್ ಚಿಕ್ಕೋಡಿ ಜಿಲ್ಲೆಗೆ 32 ಪೋಸ್ಟ್ಗಳಿದೆ. ಸೊ ಅದರಲ್ಲಿ ಅದರ್ಸ್ 2, ಮಹಿಳೆ 6, ಗ್ರಾಮೀಣ 5, ಮಾಜಿ ಸೈನಿಕ 1, ಕನ್ನಡ ಮಾಧ್ಯಮ 1 ಇದೆ ನೋಡಿ. ಅಂಗವಿಕಲ ಎಲ್ಲರಿಗೂ ಸಾಮಾನ್ಯ ಅಂಗವಿಕಲ 1 ಇದೆ, ಅದರಲ್ಲಿ 2A ಅಂಗವಿಕಲ 1 ಕೊಟ್ಟಿದ್ದಾರೆ ನೋಡ್ರಿ ಪೋಸ್ಟ್. ಸೊ ಟೋಟಲಿ 5 ಪೋಸ್ಟ್ ಆಯ್ತು, 5 ಪೋಸ್ಟ್ಗಳದು. ಕಲಾ ಕನ್ನಡ ಮಾಧ್ಯಮ ಚಿಕ್ಕೋಡಿ ಡಿಸ್ಟಿಕ್ಗೆ 14 ಪೋಸ್ಟ್ಗಳಿದೆ. ಕಲಾ ಆಂಗ್ಲ ಮಾಧ್ಯಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ 21 ಪೋಸ್ಟ್ಗಳಿದೆ. ಜೀವ ವಿಜ್ಞಾನ ಕನ್ನಡ ಮಾಧ್ಯಮ ಸೊ ಟೋಟಲಿ 15 ಪೋಸ್ಟ್ಗಳಿರೋದು. ಅದರ್ಸ್ 2, ಮಹಿಳೆ 2, ಗ್ರಾಮೀಣ 2. ಜೀವ ವಿಜ್ಞಾನ ಆಂಗ್ಲ ಮಾಧ್ಯಮ ಚಿಕ್ಕೋಡಿ 18 ಪೋಸ್ಟ್ಗಳಿದೆ, ಬಾಗಲಕೋಟೆಯಿಂದ ಹೆಚ್ಚಿಗಿದೆ. ಸೊ ಇಲ್ಲಿ ಸಾಮಾನ್ಯ 2 ಇದೆ, ಮಹಿಳೆಯರ 2 ಇದೆ, ನೆಕ್ಸ್ಟ್ ಗ್ರಾಮೀಣ 3. ಇಲ್ಲಿ SC A ಗ್ರೂಪ್, SC B ಗ್ರೂಪ್, SC C ಗ್ರೂಪ್ ಯಾವುದು ಇಲ್ಲೇ ಇಲ್ಲ. ದೈಹಿಕ ಶಿಕ್ಷಕರು ಗ್ರೇಡ್ 1 ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಟೋಟಲಿ 7 ಪೋಸ್ಟ್ಗಳಿದಾವೆ. ಅದು ಸಾಮಾನ್ಯ GM ಕ್ಯಾಂಡಿಡೇಟ್ಸ್ ಅವರಿಗೇನೆ ಹಂಚಿಕೆ ಆಗಿದೆ. ನೆಕ್ಸ್ಟ್ ಈಗ ಬಾಗಲಕೋಟೆ ಜಿಲ್ಲೆಗೆ ಬರ್ರಿ. ಬಾಗಲಕೋಟೆ ಕನ್ನಡ ಭಾಷೆ ಹೈಸ್ಕೂಲ್ ಪೋಸ್ಟ್, ನಾನು ಹೇಳ್ತಾ ಇರೋದು ಹೈಸ್ಕೂಲ್ ಪೋಸ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ, ಎಲ್ಲವೂ ಸಹಿತ ಇದೆ. ಈಗ ನಾನು ಹೇಳ್ತಾ ಇರೋದು ಎಲ್ಲವೂ ಹೈಸ್ಕೂಲ್ ಪೋಸ್ಟ್ ಅಲ್ಲಿ 23 ಪೋಸ್ಟ್ ಅಲ್ಲಿ ಸಾಮಾನ್ಯ 2, ಮಹಿಳೆ 4, ಗ್ರಾಮೀಣ 3, ಮಾಜಿ ಸೈನಿಕ 1, ಅಂಗವಿಕಲ 1. ಅಂದ್ರೆ ಯೋಜನಾ ನಿರಾಶ್ರಿತರು ಯಾವುದೂ ಇಲ್ಲ. SC A ಗ್ರೂಪ್ 1 ಇದೆ, SC B ಗ್ರೂಪ್ 1 ಇದೆ, SC C ಗ್ರೂಪ್ 1 ಇದೆ, ST 1 ಇದೆ, ಪ್ರವರ್ಗ 1 ಇದೆ, 2A 1, 2A ಮಹಿಳೆ 1, 2A ಗ್ರಾಮೀಣ 1. ಸೊ ಟೋಟಲ್ 2A ದವರಿಗೆ 3 ಪೋಸ್ಟ್ಗಳಿದಾವೆ. ಇನ್ನು ಬಾಗಲಕೋಟೆ ಇಂಗ್ಲಿಷ್ ಸಬ್ಜೆಕ್ಟ್ 29 ಇದಾವೆ ಟೋಟಲಿ ಹೈಸ್ಕೂಲಿಗೆ. ಸಾಮಾನ್ಯ 2, ಮಹಿಳೆ 6, ಗ್ರಾಮೀಣ 4, ಮಾಜಿ ಸೈನಿಕ 1, ಕನ್ನಡ ಮಾಧ್ಯಮ 1, ಯೋಜನಾ ನಿರಾಶ್ರಿತರು 1 ಇಲ್ಲ, ಅಂಗವಿಕಲ 1. ನೆಕ್ಸ್ಟ್ 2A 1 ಇದೆ. ಬಾಗಲಕೋಟೆ ಕಲಾ ಕನ್ನಡ ಮಾಧ್ಯಮ 11 ಪೋಸ್ಟ್ಗಳಿರೋದು. ಸೊ ಈ ರೀತಿ ರೋಸ್ಟರ್ ಬಿಂದುವನ್ನ ತಯಾರು ಮಾಡಿದ್ದಾರೆ. ಸಾಮಾನ್ಯ 1, ಸಾಮಾನ್ಯ ಮಹಿಳೆ 2, ಗ್ರಾಮೀಣ 2, ಅಂಗವಿಕಲ 1 ಇದೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಅದರ್ಸ್ 1, ಅದರ್ಸ್ ಮಹಿಳೆ 1, ಪರಿಶಿಷ್ಟ ಜಾತಿ ಒಳಗಡೆ 2A ಅದರ್ಸ್ 1, ಮಹಿಳೆ 1, ಟೋಟಲಿ 11 ಪೋಸ್ಟ್ಗಳದು. ಇನ್ನು ಬಾಗಲಕೋಟೆ ಕಲಾ ಆಂಗ್ಲ ಮಾಧ್ಯಮ ಇಂಗ್ಲಿಷ್ ಮೀಡಿಯಂದವರಿಗೆ 17 ಪೋಸ್ಟ್ಗಳಿದಾವೆ. ಸೊ ಇಲ್ಲಿ ಸಾಮಾನ್ಯ 2, ಅದರ್ಸ್ 3, ಗ್ರಾಮೀಣ 2. ಇಲ್ಲಿ ಯಾರು ಬೇಕಾದ್ರೂ ನೀವು ಫೈಟ್ ಮಾಡಬಹುದು, ಯಾವುದೇ ರೀತಿ ಅಭ್ಯಂತರ ಇಲ್ಲ. ಮತ್ತೆ ಇಲ್ಲಿ ಕನ್ನಡ ಮಾಧ್ಯಮ ಮತ್ತೆ ಆಂಗ್ಲ ಮಾಧ್ಯಮ ಅಂತ ಯಾಕೆ ಮೆನ್ಷನ್ ಮಾಡಿದ್ದಾರೆ, ಮತ್ತೆ ಅದ್ರಲ್ಲಿ ಯಾವ್ದು ಕ್ವಾಲಿಫಿಕೇಶನ್ ಇರ್ಬೇಕಂತಂದ್ರೆ ಏನು ಇಲ್ಲ. ನೀವೇನಾದ್ರೂ ಜೀವ ವಿಜ್ಞಾನ ಬಯಾಲಜಿಕಲ್ ಸೈನ್ಸ್ ಕನ್ನಡ ಮಾಧ್ಯಮವನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಕನ್ನಡ ಕಲಿತ್ರೆ ಮುಗಿದೋಯ್ತು, ನೀವು ಕನ್ನಡ ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ. ಕನ್ನಡ ಮಾಧ್ಯಮ ಅಂತೂ ಎಲ್ಲರದು ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ನೀವು ಆಂಗ್ಲ ಮಾಧ್ಯಮ ಅಂತಂದ್ರೆ ಡಿಗ್ರಿ ಒಳಗಡೆ ಇಂಗ್ಲಿಷ್ ನ ಕಲ್ತಿದ್ರು ನಡೀತದೆ, ಮತ್ತೆ SSLC ಒಳಗಡೆ ಇಂಗ್ಲಿಷ್ ಕಲ್ತಿದ್ರು ಕೂಡ ನಡೀತದೆ. 2ನೇ ಸಬ್ಜೆಕ್ಟ್ ಆಗಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಕಲ್ತಿರ್ತಾರೆ. ಯಾವುದೇ ರೀತಿ ನಿಮ್ಮಲ್ಲಿ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಏನು ಕೇಳಿಲ್ಲ ಕನ್ನಡ ಮಾಧ್ಯಮ ಮತ್ತೆ ಇಂಗ್ಲಿಷ್ ಮಾಧ್ಯಮ ಅಂತೇಳಿ. ಜಸ್ಟ್ ನೀವು ಲ್ಯಾಂಗ್ವೇಜಸ್ ಗಳನ್ನ ಸ್ಟಡಿ ಮಾಡ್ಕೊಂಡ್ ಬಿಟ್ಟಿದ್ರೆ ಸಾಕು, ಅಷ್ಟರಲ್ಲೇನೆ ಬರುತ್ತೆ. ಸೊ ಹಾಗೆ ಯಾವುದೇ ರೀತಿ ಡಿಸ್ಟ್ರಿಬ್ಯೂಷನ್ಸ್, ಯಾವುದೇ ರೀತಿ ಡಿಫ್ರೆನ್ಸಿಯೇಷನ್ ಇಲ್ಲ. ಈಗ ಕನ್ನಡ ಮಾಧ್ಯಮ ಜೀವ ವಿಜ್ಞಾನಕ್ಕೆ ನೋಡಿಲಿ, ಬಾಗಲಕೋಟೆ ಜಿಲ್ಲೆಗೆ ಅದರ್ಸ್ 1, ಮಹಿಳೆ 2, ಗ್ರಾಮೀಣ 2 ಇದೆ, ಅಂಗವಿಕಲ 1 ಪೋಸ್ಟ್ ಇದೆ, ಪರಿಶಿಷ್ಟ ಜಾತಿ ಅದರ್ಸ್ ಒಂದೇ 1 ಪೋಸ್ಟ್ ಇರೋದು, ST 1 ಪೋಸ್ಟ್ ಇದೆ. ನೆಕ್ಸ್ಟ್ ಜೀವ ವಿಜ್ಞಾನ ಬಾಗಲಕೋಟೆ ಜಿಲ್ಲೆಗೆ ಇಂಗ್ಲಿಷ್ ಮೀಡಿಯಂ ಆಂಗ್ಲ ಮಾಧ್ಯಮ
14 ಪೋಸ್ಟ್ಗಳಿದಾವೆ. ಸೊ ಇಲ್ಲಿ ಸಾಮಾನ್ಯ 2, ಜಿ ಎಂ ಮಹಿಳೆ 2, GM ಗ್ರಾಮೀಣ 2, ಅಂಗವಿಕಲ 1, SC ಅದರ್ಸ್ 1, ಮಹಿಳೆ 1, ನೆಕ್ಸ್ಟ್ 2A 1, 2A ಮಹಿಳೆ 1, 2B ಇತರೆ 1, 3A 1, 3B 1. ದೈಹಿಕ ಶಿಕ್ಷಕರು ಗ್ರೇಡ್ 1 ಬಾಗಲಕೋಟೆ ಜಿಲ್ಲೆಗೆ 4 ಪೋಸ್ಟ್ ಇರೋದು. ಸೊ ಅದು 4 ಏನಂತಂದ್ರೆ SC ಅದರ್ಸ್ 1, GM ಅದರ್ಸ್ ಮಹಿಳೆ 1, ಇನ್ನೊಂದು ಯಾವ್ದಂದ್ರೆ 2B ಇತರೆ 1 ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ವಿಜಯಪುರ ಜಿಲ್ಲೆ ಕನ್ನಡ ಭಾಷೆಗೆ 20 ಪೋಸ್ಟ್ಗಳಿದಾವೆ. ಸೊ ಅದನ್ನ ಈ ರೀತಿ ಇದು ಮಾಡಿದ್ದಾನೆ. ಸೊ ಇಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಎಲ್ಲಾ ವಿಭಾಗವಾರು ನೀವು ಏನ್ ಮಾಡ್ಬೇಕಂದ್ರೆ ಜಿಲ್ಲಾವಾರು ನೋಡ್ಬೇಕು. ಹೈಸ್ಕೂಲ್ ಸಬ್ಜೆಕ್ಟ್ ಗಳನ್ನ ನೀವು ನೋಡ್ತಾ ಇದೀರ ಅಂತಂದ್ರೆ ಈ PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ಬೇಕಾದ್ರೆ ನೀವು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅಂತ ಹಾಕಿದ್ರ ಅಂತಂದ್ರೆ ನಿಮಗೆ ಇದನ್ನ ಲಿಂಕ್ ಕಳಿಸ್ತೀನಿ. ಅಷ್ಟಕ್ಕೂ ನಿಮ್ಗೆ ಲಿಂಕ್ ಗೊತ್ತಾಗಿಲ್ಲ ಅಂತಂದ್ರೆ ಏನಿಲ್ಲ, ನೀವು ಕರ್ನಾಟಕ ಎಜುಕೇಶನ್ ಸ್ಕೂಲ್ ಎಜುಕೇಶನ್ CA ಸೆಲ್ ಅಲ್ಲಿ ಹೋಗಿ ಇಲ್ಲಿ ನೋಡಿ ಕರ್ನಾಟಕ ಸರ್ಕಾರ CSL ಅಂತ ಏನಿದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರ ಅಂತಂದ್ರೆ ಮೊಬೈಲ್ ಅಲ್ಲಿ ಆದ್ರೂ ಸರ್ಚ್ ಮಾಡಬಹುದು, ಲ್ಯಾಪ್ಟಾಪ್ ಅಲ್ಲಿ ಆದ್ರೂ ಸರ್ಚ್ ಮಾಡಬಹುದು. ಇಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿರುವಂತ ಇನ್ಫಾರ್ಮೇಶನ್ ಅನ್ನ ಅವ್ರು ಕೊಟ್ಟೆ ಬಿಟ್ಟಿದ್ದಾರೆ, ಹೌದಾ. ಸೊ ಇಲ್ಲಿ ನೋಡಿ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ GPT ಅಷ್ಟು ಎಲ್ಲಾ ಸಹಿತ ಇನ್ಫಾರ್ಮೇಶನ್ ಇದೆ. ನಂತರ ಇಲ್ಲಿ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ 2020 ನೋಡಿ HST NKK ಬೆಂಗಳೂರು ಡಿವಿಷನ್ 92%, HST ಕಲ್ಯಾಣ ಕರ್ನಾಟಕ ಬೆಂಗಳೂರು ಡಿವಿಷನ್ 8%, HST ಬೆಳಗಾವಿ ಡಿವಿಷನ್ ಇದರಲ್ಲಿ ನಿಮಗೆ ಎಲ್ಲಾ ಡಿಸ್ಟಿಕ್ ಅದು ಇನ್ಫಾರ್ಮೇಶನ್ ಸಿಗುತ್ತೆ. HST ನಾನ್ ಕಲ್ಯಾಣ ಕರ್ನಾಟಕ ಕಲಬುರಗಿ ಡಿವಿಷನ್ 20%, ಇದನ್ನ ನೋಡಿದ್ರು ಕೂಡ ಇದ್ರೂ ಸಹಿತ ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಕಲಬುರಗಿ ಡಿವಿಷನ್ 80%, ಇಲ್ಲಿನೂ ಸಹಿತ ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಕ್ಕತ್ತೆ. HSTR ಮೈಸೂರು ಡಿವಿಷನ್ ಇಲ್ಲಿನೂ ಸಹಿತ ಎಲ್ಲಾ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ದೈಹಿಕ ಶಿಕ್ಷಕರು ಗ್ರೇಡ್ 1 ವಿಜಯಪುರ ಜಿಲ್ಲೆಗೆ 4 ಇದಂತ ಆಗಿದೆ. ಕನ್ನಡ ಭಾಷೆ ಧಾರವಾಡ ಡಿಸ್ಟಿಕ್ಕಿಗೆ 21 ಪೋಸ್ಟ್ಗಳಿದೆ. ಸೊ ಅದರಲ್ಲಿ ಸಾಮಾನ್ಯ 2, ಮಹಿಳೆ 4, ಗ್ರಾಮೀಣ 3, ಮಾಜಿ ಸೈನಿಕ 1, ಅಂಗವಿಕಲ 1, ಸಾಮಾನ್ಯ GM, ಮತ್ತೆ ಕ್ಯಾಟಗರಿ 1 ಅವ್ರಿಗೆ ಒಂದಿದೆ, SC ABC 3 ಗ್ರೂಪ್ನವ್ರಿಗೆ ಒಂದಿದೆ, ಅದು ಅದರ್ಸ್ ಅಲ್ಲಿ. ಧಾರವಾಡ ಜಿಲ್ಲೆ ಆಂಗ್ಲ ಭಾಷೆ ಧಾರವಾಡ ಜಿಲ್ಲೆ 17 ಪೋಸ್ಟ್ಗಳಿರೋದು. ಸಾಮಾನ್ಯ 2, ಸಾಮಾನ್ಯ ಮಹಿಳೆ 3, ಗ್ರಾಮೀಣ ಸಾಮಾನ್ಯ 3, ಮತ್ತೆ ಅಂಗವಿಕಲ 1. ಇಲ್ಲಿ SC ಇದವರಿಗೆ ಯಾವುದೇ ರೀತಿ ಪೋಸ್ಟ್ಗಳೇ ಇಲ್ಲ. SC ದವರು ಇಂಗ್ಲಿಷ್ ಧಾರವಾಡಕ್ಕೆ ಹಾಕ್ಲಿಕ್ಕೆ ಹೋಗಬೇಡಿ. ನಂತರ ಕಲಾ ಕನ್ನಡ ಮಾಧ್ಯಮ ಧಾರವಾಡ ಡಿಸ್ಟಿಕ್ಕಿಗೆ 7 ಪೋಸ್ಟ್ಗಳಿರೋದು. ಅದರಲ್ಲಿ GM ದವರಿಗೆ ಮಹಿಳೆ 1, ಸಾಮಾನ್ಯ 1, ಗ್ರಾಮೀಣ 1, ಅಂಗವಿಕಲ 1. ನಂತರ ಇಲ್ಲಿ 2A 1, 2B 1, 3B 1 ಪೋಸ್ಟ್ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಕಲಾ ಆಂಗ್ಲ ಮಾಧ್ಯಮ ಧಾರವಾಡ ಡಿಸ್ಟಿಕ್ಕಿಗೆ 10 ಪೋಸ್ಟ್ಗಳಿರೋದು. ಸೊ ಅದರಲ್ಲಿ ಸಾಮಾನ್ಯದವರಿಗೆ ಅದರ್ಸ್ 1, ಮಹಿಳೆ 2, ಗ್ರಾಮೀಣ 1, ಅಂಗವಿಕಲ 1 ಇದೆ, SC ಅದರ್ಸ್ 1 ಇದೆ, ಪ್ರವರ್ಗ 1, ಕ್ಯಾಟಗರಿ 1, 2A ಅದರ್ಸ್ 1, ಮಹಿಳೆ 1, 2B ಅದರ್ಸ್ 1. ಜೀವ ವಿಜ್ಞಾನ ನೋಡೋದಾದ್ರೆ ಬಯಾಲಜಿಕಲ್ ಸೈನ್ಸ್ ಕನ್ನಡ ಮಾಧ್ಯಮ 2 ಪೋಸ್ಟ್ ಇರೋದು, ಅದರ್ಸ್ 1 ಮತ್ತೆ 2A ದವರಿಗೆ 1. ಜೀವ ವಿಜ್ಞಾನ ಧಾರವಾಡ ಜಿಲ್ಲೆಗೆ 3 ಪೋಸ್ಟ್ ಇರೋದು. ಯಾವ್ದಂತಂದ್ರೆ ಒಂದು GM 1 ಇದೆ, ST 1 ಇದೆ, ಕ್ಯಾಟಗರಿ 1 ಇದೆ, ಮುಗಿದು. ನಂತರ ದೈಹಿಕ ಶಿಕ್ಷಣ ಗ್ರೇಡ್ 1 ಧಾರವಾಡ ಜಿಲ್ಲೆಗೆ 6 ಪೋಸ್ಟ್ಗಳಿರೋದು. ಅದರಲ್ಲಿ ಎಲ್ಲವೂ ಸಾಮಾನ್ಯ 3 ಆಗ್ಬಿಟ್ಟಿದೆ ಅಂತಂದ್ರೆ ನಂತರ 2A 1 ಇದೆ, 2B 1 ಇದೆ, 3B 1 ಇದೆ. ಇನ್ನು ಯಾವುದು ಕನ್ನಡ ಭಾಷೆ ಗದಗ ಜಿಲ್ಲೆಗೆ ಟೋಟಲಿ 20 ಪೋಸ್ಟ್ಗಳಿರೋದು. ಅದರಲ್ಲಿ ಸಾಮಾನ್ಯ ಪೋಸ್ಟೇ 10, 50% GM ರಿಸರ್ವೇಶನ್, 2 ಅದರ್ಸ್, 2 ಮಹಿಳೆ, 3 ಗ್ರಾಮೀಣ, 1 ಮಾಜಿ ಸೈನಿಕ, 1 ಅಂಗವಿಕಲ. SC ABC ಯಾರಿಗೂ ಸಹಿತ ಇಲ್ಲಿ ಅವಕಾಶವೇ ಇಲ್ಲ, ಆದ್ರೆ ಅದರ್ಸ್ ಇದೆ. SC 1 ಇದೆ, ಮಹಿಳೆ 1 ಇದೆ, 2 ಪೋಸ್ಟ್ ಇರೋದು. ಇಂಗ್ಲಿಷು ಗದಗ ಜಿಲ್ಲೆಗೆ ಟೋಟಲಿ 20 ಪೋಸ್ಟ್ಗಳಿದಾವೆ ಹೈಸ್ಕೂಲಿಗೆ. ಅದು ಯಾವ್ದಂತಂದ್ರೆ ಅದರ್ಸ್ 2, ಮಹಿಳೆ 3, ಗ್ರಾಮೀಣ 3, ಮಾಜಿ ಸೈನಿಕ 1. ನೆಕ್ಸ್ಟ್ SC ABC 3ಗೂ ಏನು ಕಿರಿಕಿರಿನೇ ಬೇಡ ಅಂತೇಳಿ ಒಂದೊಂದು ಪೋಸ್ಟ್ ಕೊಟ್ಬಿಟ್ಟಿದ್ದಾರೆ. ಪ್ರಕಟಿತ ಹುದ್ದೆಗಳು 10, ಕನ್ನಡ ಕಲಾ ಕನ್ನಡ ಮಾಧ್ಯಮ 10, ಅದು ಅದರ್ಸ್ 1, ಮಹಿಳೆ 1.
ಕಲಾ ಆಂಗ್ಲ ಮಾಧ್ಯಮ 15 ಪೋಸ್ಟ್ಗಳಿರೋದು ಗದಗ ಜಿಲ್ಲೆಗೆ. ಅದು ಅದರ್ಸ್ 2, ಅದರಲ್ಲಿ 50% GM ಕ್ಯಾಂಡಿಡೇಟ್ ದವರಿಗಂತೂ ರಿಸರ್ವೇಶನ್ ಇದ್ದೇ ಇರ್ತದೆ. ಅದರಲ್ಲಿ ಯಾರು ಬೇಕಾದವ್ರು ನೀವು ಕಾಂಪೀಟ್ ಮಾಡಬಹುದು. ಜೀವ ವಿಜ್ಞಾನ 10 ಹುದ್ದೆಗಳಲ್ಲಿ GM ದವರಿಗೆ 5 ಹುದ್ದೆಗಳು, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಮಹಿಳೆ 1, ಪರಿಶಿಷ್ಟ ಜಾತಿ ಮಹಿಳೆ 1, 2A ಅದರ್ಸ್ 1, 2A ಮಹಿಳೆ 1 ಪೋಸ್ಟ್ ಇದೆ ನೋಡಿ. ನಂತರ ಗದಗ ಜಿಲ್ಲೆ ಜೀವ ವಿಜ್ಞಾನ ಆಂಗ್ಲ ಮಾಧ್ಯಮ 11 ಪೋಸ್ಟ್ಗಳಿರೋದು. ಇಲ್ಲಿ SC ಅದರ್ಸ್ 1 ಇದೆ, ಸಾಮಾನ್ಯ ಇತರೆ 1, ಮಹಿಳೆ 2, ಗ್ರಾಮೀಣ 1. ದೈಹಿಕ ಶಿಕ್ಷಕರು ಗ್ರೇಡ್ 1 ಗದಗ ಜಿಲ್ಲೆ ಒಟ್ಟು 5 ಹುದ್ದೆಗಳು. ಸೊ ಇದು ಸಾಮಾನ್ಯ 1, ಮಹಿಳೆ 1, ಮತ್ತೆ 2A ದವರಿಗೆ ಒಂದಿದೆ, 3A ದವರಿಗೆ ಒಂದಿದೆ. ಸೊ ಈ ರೀತಿಯಾಗಿ ಎಲ್ಲಾ ವಿಷಯಗಳದ್ದು ಎಲ್ಲಾ ಡಿಸ್ಟಿಕ್ ವೈಸ್ ನೀವು ನೋಡ್ತಾ ಹೋಗ್ಬೇಕು. ನೀವು ಯಾವ ಸಬ್ಜೆಕ್ಟಿಗೆ ಅಪ್ಲೈ ಮಾಡ್ತಾ ಇದ್ರಿ, ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತಾ ಇದ್ರಿ, ಕಾಮೆಂಟ್ ಅಲ್ಲಿ ಹೇಳಿ. ಸೊ ಈ PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಲೆಂತ್ ಬಹಳ ಆಗತ್ತೆ, ಸೊ ಹಾಗಾಗಿ ಇದು ಮಾಡೋಕ್ಕೂ ಸಹಿತ ಟೈಮ್ ಇಲ್ಲ. ಸೊ ಕೆಲವೊಬ್ರು ಕೇಳಿದ್ರು ಅಂತ ನಾನು ಇದನ್ನ ಮಾಡ್ತಾ ಇದ್ದೀನಿ, ಮತ್ತೆ ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಈ ರೀತಿ ಮಾಡಿ ನಿಮಗೆ ಬಹಳ ಅನುಕೂಲ ಆಗತ್ತೆ ಅಂತ ಹೇಳಿ. ಸೊ ಈಗ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ ಯಾವುದೇ ರೀತಿ ಗೊಂದಲ ಬೇಡ. ನೀವು ಆಲ್ಮೋಸ್ಟ್ ಅಲ್ಲಿ ನೀವು ಕಲ್ತಿರ್ತೀರ. ಸೊ ಹಾಗಾಗಿ ನಮ್ಮಲ್ಲಿ ಟೋಟಲಿ ಬೆಳಗಾವಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ, ಅದರದ ಮಹತ್ವ ಏನು, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಂತಂದ್ರೆ ನಮಗೆ ಏನು ಗೊತ್ತೇನೆ ಆಗೋದಿಲ್ಲ ಅದು. ಮತ್ತೆ ಸಬ್ಜೆಕ್ಟ್ ವೈಸ್ನು ಸಹಿತ ಟೋಟಲಿ 6 ಸಬ್ಜೆಕ್ಟ್, ದೈಹಿಕ ಶಿಕ್ಷಣವನ್ನು ಹಾಕೊಂಡ್ರೆ ಅಂತಂದ್ರೆ 7 ಆಯ್ತು. ಈ ರೀತಿಯಾಗಿ ಸ್ಟಡಿ ಮಾಡಿ. ಇದು ಕಂಪ್ಲೀಟ್ ಬೆಳಗಾವಿ ವಿಭಾಗದ ಒಂದು ಕಂಪ್ಲೀಟ್ ಆಗಿರುವಂತ ಇನ್ಫಾರ್ಮೇಶನ್. ಇದರಲ್ಲಿ ಮತ್ತೆ ನಿಮಗೆ ಏನಾದ್ರೂ ಡೌಟ್ ಇತ್ತಂತಂದ್ರೆ ನೀವು ಕೇಳಬಹುದು. ಕಂಪ್ಲೀಟ್ ಆಗಿ ಎಲ್ಲಾ ನಮ್ಮ ಜಿಲ್ಲೆಗಳಲ್ಲಿ ಏನಿದಾವಲ್ಲ, ಇದು ಬೆಳಗಾವಿ ವಿಭಾಗ ಅಂತ ಏನ್ ಕರಿತೀವಿ, ಇದು ಕಂಪ್ಲೀಟ್ಲಿ 9 ಜಿಲ್ಲೆಗಳನ್ನ ಹೊಂದಿರುವಂತದ್ದು. ಈಗ ಜಿಲ್ಲಾವಾರು ಹುದ್ದೆಗಳನ್ನು ಸಹಿತ ಇಲ್ಲಿ ಪ್ರಕಟಿಸಿದ್ದಾರೆ. ಈಗ ಬಾಗಲಕೋಟೆ ಅಂತ ನೋಡಿದಾರಂತಂದ್ರೆ ಕನ್ನಡ 23, ಇಂಗ್ಲಿಷ್ 29, ಕನ್ನಡ ಮಾಧ್ಯಮ ಕಲಾ 11, ಆಂಗ್ಲ ಮಾಧ್ಯಮ ಕಲಾ 17, ಜೀವ ವಿಜ್ಞಾನ ಕನ್ನಡ ಮಾಧ್ಯಮ 11, ಜೀವ ವಿಜ್ಞಾನ ಆಂಗ್ಲ ಮಾಧ್ಯಮ 14. ಆದ್ರೆ ಮ್ಯಾಕ್ಸಿಮಮ್ ಪೋಸ್ಟ್ಗಳಿರೋದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ 15 ಕನ್ನಡ ಮಾಧ್ಯಮ ಮತ್ತೆ 18 ಆಂಗ್ಲ ಮಾಧ್ಯಮ.